ವೆರಿ ಬೆಸ್ಟ್ ಚೇಸರ್ ಟೀಮ್ಗೆ ಒಳ್ಳೇದಾಗ್ಲಿ. ಜಯ ಆಂಜನೇಯ ನೋಡ್ಬಿಡೋಣ. ಇನ್ವೈಟೇಷನ್ ತರ ಅದಿವತ್ತು ರಿಲೀಸ್ ಆಗ್ತಾ ಇದೆ, ಏನ್ ಹೇಳ್ತೀರಾ? ಮೊದಲಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನೀವೆಲ್ಲರೂ ಬಂದಿರೋದ್ರಿಂದ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅದರಲ್ಲೂ ಧ್ರುವ ಸರ್ ಬಂದಿರೋದು ನನಗೆ ಮಾತೇ ಬರ್ತಾ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಫಸ್ಟ್ ಆಫ್ ಆಲ್ ನಾನು ಒಂದು ಹಳ್ಳಿ ಹುಡುಗಿ, ನನ್ನ ಅಪ್ಪ ರೈತ, ಅವ್ರ ಮುದ್ದಿನ ಮಗಳು. ಇವತ್ತು ನಾನು ಈ ಸ್ಟೇಜಿಗೆ ನಿಂತಿದ್ದೀನಿ ಅಂದಾಗ ನನ್ನ ಅಪ್ಪ ಅಮ್ಮ ಅದೆಷ್ಟು ಖುಷಿ ಪಡ್ತಾ ಇದ್ದಾರೋ ಕುಳಿತಿದ್ದಾರೆ. ಅವ್ರ ಮುಂದೆ ನಾನು ಇಲ್ಲಿ ನಿಂತಿದ್ದೀನಿ ಅಂದಾಗ ನನಗೆ ತುಂಬ ಖುಷಿ ಆಗ್ತಾ ಇದೆ. ಚೇಸರ್ ಸಿನಿಮಾ ನನ್ನ ಡ್ರೀಮ್ ಆ್ಯಕ್ಚುಲಿ. ನಾನು 10 ವರ್ಷದಿಂದ ನಾನು ಮೂವಿಗೆ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದೆ. ಅಂಜನಿ ಪುತ್ರದಲ್ಲಿ ಪುನೀತ್ ಸರ್ ಚಿಕ್ಕಮ್ಮನ ಕ್ಯಾರೆಕ್ಟರ್ ಮಾಡಿದೆ. ಅವತ್ತೊಂದು ಡ್ರೀಮ್ ಇತ್ತು, ಹೇಗಾದ್ರೂ ಮಾಡಿ ನಾನು ಒಂದು ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಗಳಿಸ್ಬೇಕು ಅಂತ. ಒಂದು ಸಣ್ಣ ಬಜೆಟಲ್ಲಿ ಮೂವಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದೇ ಟೈಮಿಗೆ ನನಗೆ ಜಯರಾಮ್ ಸರ್ ಸಿಕ್ಕಿದ್ರು. ಅವರು ಮೇಡಮ್ ಒಂದು ಒಳ್ಳೆ ಕತೆ ಇದೆ, ನೀವು ಮಾಡ್ತೀರಾ ನೋಡಿ ಅಂತ ಕೇಳಿದರು. ಸೊ ನೋಡೋಣ ಅಂತ ಟ್ರೈ ಮಾಡಿದೆ. ಬಟ್ ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಥ್ಯಾಂಕ್ಸ್ ಜಯರಾಮ್ ಸರ್. ನನಗೆ ಟೆಕ್ನಿಷಿಯನ್ಸ್ ಇರ್ಬೋದು, ಜೊತೆಗೆ ನಮ್ಮ ಹೀರೋ ಸುಮನ್ ಸರ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಯಾಕೆಂದರೆ ಅವ್ರು ನಮಗೆ ನಮ್ಮ ಟೀಮಲ್ಲಿ ಮನೆ ಮಗನ ಥರನೇ ಇದ್ರು. ನನಗೆ ಯಾವತ್ತೂ ಅವ್ರು ಹೀರೋ ಅಂತಲೇ ಅನ್ನಿಸ್ಲಿಲ್ಲ. ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟರು. ನಮ್ಮ ಇಡೀ ಟೀಮ್ ಕೂಡ ನನಗೆ ಪ್ರೋತ್ಸಾಹ ಕೊಟ್ಟರು. ಮತ್ತೆ ಕಣ್ಣಿಗೆ ಕಾಣದಲ್ಲಿರೋಂಥವ್ರು ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅನಿರೀಕ್ಷಿತವಾಗಿ ನನ್ನ ಶಿಷ್ಯ ಜಯರಾಮ್ ಸಿಕ್ಕಾಗ ಎಲ್ಲ ಕತೆ ಹೇಳಿದ್ರು. ನಾನು ಅಂದೆ ಅವತ್ತು, ಪ್ರಬಲವಾದ ಉದ್ದೇಶದಿಂದ ಪ್ರೇರಿತನಾದರೆ ನಿನಗೆ ಒಂದು ದಾರಿ ಕಾಣುತ್ತದೆ, ಇಲ್ಲದ ಒಂದು ನೆಪ ಕಾಣುತ್ತದೆ ಅಂತ ಹೇಳಿ ಭಗವಾನ್ ಬುದ್ಧ ಮಹಾಶಯರು ಹೇಳ್ತಾರೆ. ಹಾಗಾಗಿ ಮಗ ನೀವು ಹೋಗು ಮುಂದೆ, ಯಾರು ಹೋದ ಕೂಡಲೇ ಯಶಸ್ಸು ಯಾವಾಗಲೂ ಸಿಗೋದಿಲ್ಲ, ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡು ನೀನು ಅಂತ ಹೇಳಿದೆ. ಪ್ರಯತ್ನ ಮಾಡಿದ್ರು. ಮಾಲತಿ ಮೇಡಮ್ ಅಂತೂ ನಮ್ಮ ಶಿವಮೊಗ್ಗ ಜಿಲ್ಲೆ, ನನ್ನ ಶಿಕಾರಿಪುರ ತಾಲೂಕು, ಇವ್ರು ಶಿವಮೊಗ್ಗ. ನಾವು 2 ಜನ ಒಂದೇ ಸಂಘಟನೆಯಲ್ಲಿ ಬೆಳೆದವರು. ವಿಷಯ ಹೇಳಿದರೆ ಇವ್ರನ್ನ ನಾನು ಕೆಳದಿ ಚೆನ್ನಮ್ಮಗೆ ಹೋಲಿಸ್ಬೋದು ಅಂತ ಅನ್ಕೊಂತೀನಿ ನಾನು. ಯಾಕೆ ಹೇಳಿದರೆ, ಒಂದು ಶಿವಮೊಗ್ಗದಿಂದ ಬಂದು ಈ ಕ್ಷೇತ್ರ ನೋಡಿದಾಗ ನನಗೆ ಭಾಳ ಖುಷಿ ಅನ್ನಿಸ್ತು. ರಾಜಕಾರಣದಲ್ಲಿ ಬರೀ ತುಳ್ತಾನೆ ಬಿಡಿ ಹೋಗ್ಲತ್ಲಾಗೆ. ಕೆಲವೇ ದಿವಸಗಳಲ್ಲಿ ಬಂದು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದರೆ ನಮ್ಮ ಜಯರಾಮ್ ಭಾಳ ಖುಷಿ ಪಟ್ಕೊತೀನಿ. ನಾನು ತುಂಬ ಖುಷಿ ಪಟ್ಕೊತೀನಿ. ಅದಕ್ಕಾಗಿಯೇ ನೋಡಿ, ಕುಟುಂಬವನ್ನು ಸಲುತಕ್ಕಂಥ ತಂದೆ ತಾಯಿ ಹಿತವಚನ ಹೇಳಿರ್ತಕ್ಕಂಥ ಗುರುಗಳನ್ನ ನಾವೇನು ಕರಿತೀವಿ ಅಂತ ಹೇಳಿದ್ರೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಹೇಳಿ ಕರಿತೀವಿ. ಇದನ್ನ ನೋಡಿಬಿಟ್ರೆ ಇದನ್ನ ನಾವು ಅನಿಸ್ತದೆ. ಈ ನಿರ್ಮಾಪಕ ದೇವೋ ಭವ, ನಿರ್ಮಾಪಕರಲ್ಲಿ ದೇವರನ್ನ ಕಾಣ್ತೀವಿ. ನಿರ್ದೇಶಕ ದೇವೋ ಭವ, ನಟರ ಇವರಲ್ಲಿ ದೇವರನ್ನ ಕಾಣ್ತೀವಿ. ನೋಡಿ, ಒಂದು ಮಾಧ್ಯಮ ಅಂತ ಹೇಳಿದ್ರೆ ಪವರ್ಫುಲ್ ಮಾಧ್ಯಮ ಇದು. ಇದನ್ನ ಪ್ರಯತ್ನ ಮಾಡಿದ್ರೆ ದೇಶವನ್ನ ಸಂಪೂರ್ಣವಾಗಿ ದೇಶದ ಹಿತಾಸಕ್ತಿಗೆ ಇಲ್ಲಿಗಲ್ ಆಕ್ಟಿವಿಟೀಸ್ಗಳ ನಿರ್ಮಾಣ ಮಾಡ್ತಕ್ಕಂಥ ಸಂದೇಶವನ್ನ ನಮ್ಮ ಜನಗಳಿಗೆ ಕೊಡ್ತಕ್ಕಂಥದ್ದು. ಇವತ್ತಿನ ದಿವಸ ಸಾರ್, ನಮ್ಮ ಶಕ್ತಿ ಪ್ರಸಾದ್ ಸಾರ್ದು ಕುಟುಂಬದವರು, ನಮ್ಮ ಇವರು, ಅವ್ರದ್ದು ತಾಯಿ ತಕ್ಕ ಮಗ. ನಾನು ಅನ್ಕೊಂಡೆ ಹಿಂಗೆ ಧ್ರುವ ಸರ್ಜಾ ಸಾರ್ ಬರ್ತಾ ಇದ್ದಾರೆ ಅಂತ ಹೇಳಿ. ಸರ್, ಇವರು ತಾಯಿ ತಕ್ಕ ಮಗ ಸಿನಿಮಾದಲ್ಲಿ ನಟ ಸಾರ್ವಭೌಮ ರಾಜ್ಕುಮಾರ್ ಮಾಡಿರ್ತಕ್ಕಂಥ ಆ ಸಿನಿಮಾದಲ್ಲಿ ನಮ್ದು 65 ವರ್ಷ ನನಗೆ. ಆ ಸಂದರ್ಭದಲ್ಲಿ ಇವತ್ತು ಸಹ ನೆನಪಿದೆ. ಅವರನ್ನು ಟ್ರೋಫಿ ಹಿಡ್ಕೊಂಡು ಬಂದು ಎದುರುಗಡೆ ಬಾಕ್ಸಿಂಗ್ ಅವನ ಸೆಕ್ಷನ್ನೇ ಬಿಟ್ಟು ಬಂದೆ ಹೇಳ್ತಕ್ಕಂಥ ದೃಶ್ಯ ಇವತ್ತು ಕಣ್ಣಿಗೆ ಕಾಣ್ತಾ ಇದೆ. ನೋಡಿ, ಬಂಗಾರದ ಮನುಷ್ಯ ಒಂದು ಸಿನಿಮಾ ಬಂದು ನಮ್ಮ ವ್ಯವಸ್ಥೆನೇ ಬದಲಾವಣೆ ಮಾಡಿತು. ಪರಿವರ್ತನೆ ಜಗದ ನಿಯಮ ಅಂತ ಹೇಳಿ. ಬರುವಂತ ದಿವಸಗಳಲ್ಲಿ ಅಸಾಮಾನ್ಯರ ಇದರಲ್ಲಿ ನಟರು ನಮ್ಮ ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಅದ್ಭುತವಾಗಿ ಯಶಸ್ಸನ್ನು ಸಾಧಿಸಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಂದು ಸರಿ ಮಾಲತಿ ಮೇಡಮ್ ಅವರಿಗೆ ಬಹಳ ಧನ್ಯವಾದಗಳನ್ನ ಹೇಳ್ತೀನಿ. ಹೆಣ್ಮಗಳು ಕೆಳದಿ ನೋಡಿ, ಬೆಳಿಗ್ಗೆ ಬರ್ಬೇಕಾದ್ರೆ ಅನ್ಕಂತು ಹೆಣ್ಮಗಳು ಏನ್ ಸಾಧ್ಯ ಮಾಡ್ಬೋದು ಅನ್ನೋದನ್ನ ನಮ್ಮ ಮಾಲತಿ ಮೇಡಮ್ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಸಾಥಾಗಿ ನಮ್ಮ ಜಯರಾಮ್ ಸರ್ ಅದನ್ನ ನೆರವೇರಿಸಿದ್ದಾರೆ. ಬರೋಂಥ ದಿವಸಗಳಲ್ಲಿ ನಮ್ಮೆಲ್ಲರ ಆಶೀರ್ವಾದ ಮತ್ತೆ ಸಹನೆ, ಪ್ರೋತ್ಸಾಹ ಅವ್ರಿಗಿರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ಟೀಸರ್ ನೋಡಿದ್ರಲ್ಲ, ಏನ್ ಅನ್ನಿಸ್ತು, ಹೆಂಗ ಅನ್ನಿಸ್ತು? ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಗಣ್ಯರ ಆರೋಗ್ಯರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಟೀಸರ್ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ಜಯರಾಮ್ ಸರ್, ಆಲ್ ದ ವೆರಿ ಬೆಸ್ಟ್. ಅಂಡ್
ಸುಶಾಂತ್ ಸರ್ ಆಲ್ ದ ಬೆಸ್ಟ್, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮ್ಯಾಮ್ ಆಲ್ ದ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಅಷ್ಟೇ. ಓಕೆ, ಕರಣ್ ಅವರು. ಹಾಯ್, ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ತುಂಬ ಚೆನ್ನಾಗಿದೆ ಟೀಸರು. ಅಕ್ಕ ಆಲ್ ದ ಬೆಸ್ಟ್. ಯಾಕಂದರೆ ಒಬ್ಬ ಕಲಾವಿದೆಯಾಗಿ ಬಂದು ಇವತ್ತು ಪ್ರೊಡ್ಯೂಸರ್ ಆಗಿದ್ದೀರಾ. ಇನ್ನೊಂದಷ್ಟು ಸಿನಿಮಾಗಳು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿ. ಹಾಗೆ ಧ್ರುವಣ್ಣಂಗನು ಹೊಸ ಪ್ರತಿಭೆಗಳಿಗೆ ಖಂಡಿತ ನೀವು ಎಲ್ಲೇ ಹೋದ್ರೂ ಪ್ರೋತ್ಸಾಹ ಮಾಡ್ತೀರಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಇದೆ. ಇದೇ ಥರ ಸಪೋರ್ಟ್ ಮಾಡ್ತೀರಣ್ಣ, ಎಲ್ಲ ಹೊಸಬರಿಗೆ ನಮಗೂ ಸೇರಿಸಿ. ಹಾಗೆ ಸುಮನ್ ಸರ್ ಆಲ್ ದ ಬೆಸ್ಟ್, ತುಂಬ ಚೆನ್ನಾಗಿದೆ ಟೀಸರು. ಹಾಗೆ ಜಯರಾಮ್ ಸರ್ ಆಲ್ ದ ಬೆಸ್ಟ್ ಸರ್, ಎಂಟೈರ್ ಟೀಮ್ಗೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇದೇ ಥರ ಹೊಸ ಹೊಸ ಸಿನಿಮಾಗಳನ್ನ ನಿಮ್ಮಿಂದ ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಅಂಡ್ ಎಂಟೈರ್ ಟೀಮ್ ಸರ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನನ್ನ ಆತ್ಮೀಯ ಧನ್ಯವಾದಗಳು. ಹಾಗೂ ಮೊದಲಿಗೆ ನನ್ನ ಧ್ರುವ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ರಿಯಲಿ ನೀವು ತುಂಬ ಹೊಸಬರಿಗೆ ಸಪೋರ್ಟ್ ಮಾಡ್ತೀರಾ. ಆಮೇಲೆ ನಂಗೆ ತುಂಬ ಇಷ್ಟ ಆಗಿತ್ತು ಸರ್. ನಾನು ಎಲ್ಲರೂ ನೋಡಿದ್ದೀನಿ, ಬಟ್ ನಿಮ್ಮ ಮನೆ ಹತ್ರ ಬಂದಾಗ ನಿಮ್ಮನ್ನು ನಾನು ನೋಡಿ ಆ ಸರಳತೆ ನಂಗೆ ಭಾಳ ಇಷ್ಟ ಆಯಿತು ಸರ್. ಜಾಸ್ತಿ ಹೇಳಲ್ಲ, ಆಮೇಲೆ ನೀವು ಟೀಸರ್ ಬಂದಿದ್ದೀರ ಅಂತ ಬೇರೆ ಥರ ಮಾತಾಡ್ಬಿಡ್ತಾರೆ. ಇರಲಿ ಸರ್ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಸುಮನ್ ಸರ್ ಥ್ಯಾಂಕ್ ಯು ಸರ್. ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ, ಸಖತ್ ಕೆಲಸ ಮಾಡಿದ್ದೀರಾ. ಯಾವತ್ತು ಸ್ಟ್ರೈನ್ ಆದರೂ ನೀವು ನಂಗೆ ಸಖತ್ ಸಪೋರ್ಟ್ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಮ್ಮ ಕಲ್ಮನೆ ಮಂಜಣ್ಣ ಅವರಂತೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸಿನಿಮಾ ಬಗ್ಗೆ ಹಾಂ, ಆಮೇಲೆ ನನ್ನ ಭದ್ರಾವತಿಯಿಂದ ಬಂದಿರೋ ನನ್ನ ಹಿರಿಯರು, ನನ್ನ ಸ್ನೇಹಿತರು, ನಮ್ಮ ಅಕ್ಕ ತಂಗಿರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಬಿಡ್ತೀನಿ. ಯಾಕೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾ ಇದು ಈಗ ಒಂದು ಸ್ವಲ್ಪ ಮೀಟ್ರ್ ಬಂತು. ಅರವಿಂದ್ ಸರ್ ನಾನು ನೋಡಬೇಡಿ, ಅವ್ರೊಬ್ರೇ ಅಲ್ಲ, ಇಲ್ಲಿರೋರು ಅಷ್ಟು ಜನ ನಿಮ್ಮನ್ನೇ ನೋಡ್ತಾ ಇರೋದು ಇವಾಗ. ಸರ್ ಚೇಸರ್ ಸಿನಿಮಾ ಬಂದು ಇದು ಆ್ಯಕ್ಚುಲಿ ಒಂದು ಕತೆ ಹುಟ್ಟಿದ್ದೇ ಬೇರೆ ಥರ. ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಗುರುರಾಜ್ ಅಂತ ಒಬ್ಬ ಲವ್ ಮ್ಯಾರೇಜ್ ಆಗಿದ್ದ ಸರ್. ಅಲ್ಲಿ ನಾನು ಹೋಗಿದ್ದೆ. ನಾನು ಲವ್ ಮ್ಯಾರೇಜ್ ಮಾಡ್ಸೋಕ್ಕೆ ಎಲ್ಲ ಕೆಲಸಗಳು ನಡೀತಾ ಇತ್ತು. ಅಷ್ಟೊತ್ತಿಗೆ ಅವ್ರ ಅಣ್ಣ ಫೋನ್ ಮಾಡ್ದ, ಜರಮ್ಮ ಎಲ್ಲಿದೆಯಾ, ಗುರು ಎಲ್ಲವನೇ ಅಂದ. ಅಣ್ಣ ನಾನು ತರೀಕೆರೆಲಿದ್ದೀನಿ ಅಂದಲ್ಲ. ಕಳ್ಳ ನನ್ನ ಮಕ್ಕಳು ಸರಿಯಾಗಿ ಹೇಳ್ರಿ, ಅವ್ನು ಮದುವೆಗೆ ಬಂದರೆ ನಾವು ಸರಿ ಇರಲ್ಲ ಅಂತ ಅಂದ. ಇಲ್ಲ ಅಣ್ಣ ನನಗೂ ಗೊತ್ತಿಲ್ಲ ಅಣ್ಣ ಅಂತಂದೆ. ಆಮೇಲೆ ಸರಿ ಆಯ್ತು, ಇವಾಗ ಸಂಜೆ ಒಳಗೆ ಗೊತ್ತಾಗುತ್ತೆ, ಮಾತಾಡ್ತೀನಿ ಬಿಡು ಅಂದೆ. ಅಷ್ಟೊತ್ತಿಗೆ ಅರೆ ಲವ್ ಮ್ಯಾರೇಜ್ ಎಲ್ಲ ಆಯಿತು. ವಿಟ್ನೆಸ್ ಹಾಕ್ಬೇಕಾದ್ರೆ ಸೈನ್ ಆಗ್ತಾ ಇದ್ದೆ. ಒಬ್ರು ಸಬ್ರಿಜಿಸ್ಟ್ರ್ ಏನು ಮಾಡ್ತೀಯಪ್ಪ ನೀನು ಅಂದರು. ಅಣ್ಣ ನಾನು ಉಪ್ಪಿ ಸರ್ ಸಿನಿಮಾಲಿ ಡೈರೆಕ್ಟ್ರ್ ಆಗಿಲ್ಲ ಅಣ್ಣ, ನಾನು ಇನ್ನೂ ಡೈರೆಕ್ಟ್ರು ಅಂತ. ಬಾ ನಿನ್ಗೊಂದು ಒಳ್ಳೆ ಕತೆ ಹೇಳಲ್ಲ ಅಂದರು. ಹೇಳಿ ಸರ್ ಒಂದು ಅದೇ ಕತೆನೇ ಇಚ್ಛೆ ಸರ್. ಅವರೊಂದು ಒಳ್ಳೆ ಇನ್ಸಿಡೆಂಟ್ ಹೇಳಿದ್ರು, ಒಂದು ಲವ್ ಮ್ಯಾರೇಜ್ ಇತ್ತು, ಅದ್ರದ್ದೇ ಇದೇ ಚೇಸರ್. ಈ ಚೇಸರ್ಲಿ ಸುಮನ್ ಸರ್ ನಾನು ಅನ್ಕೊಂಡಂಗೆ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲೆಲ್ಲ ಏನೋ ಕೇಳ್ತದೆ. ನಾನು ಅಲ್ಲಿ ಏನೆಲ್ಲ ಮ್ಯಾರೇಜ್ ಆಯಿತು, ಗಲಾಟೆ ಆಯಿತು. ಮತ್ತೆ ಸಾಕಲ್ಲ ಸರ್. ಎಲ್ರಿಗೂ ನನ್ನ ಫ್ಯಾಮಿಲಿ ಬಗ್ಗೆ ನಾನು ಮಾತಾಡಂಗಿಲ್ಲ. ಒಂದು ನಿಮಿಷ. ನಮ್ಮ ತಾಯಿ ಹಾಂ ಇಲ್ಲ, ಈ ಸಿನಿಮಾ ಬಂದು ತುಂಬ ಸಸ್ಪೆನ್ಸ್ ಆಗಿ ಹೋಗುತ್ತೆ ಸರ್. ಇದರಲ್ಲಿ ನಿಮಗೆ ರವಿಶಂಕರ್ ಸರ್ ಸಖತ್ ಒಳ್ಳೆ ಯೂನಿಕ್ ಆಗಿರೋ ಒಂದು ಕ್ಯಾರೆಕ್ಟ್ ಮಾಡಿದ್ದಾರೆ ಇದರಲ್ಲಿ. ಇದು ಚೇಸ್ ಮತ್ತು ಎಮೋಷನಲ್ ಇದೆ, ಆ್ಯಕ್ಷನ್ ಅಂತೂ ಸಖತ್ತಾಗಿದೆ ಸರ್. ಚೇಸ್ ಮಾತ್ರ ನಿಜವಾಗ್ಲೂ ಥ್ರಿಲ್ಲಿಂಗ್ ಇದೆ. ಆ್ಯಕ್ಚುಲಿ ಈ ಚೇಸ್ನ ನಿಮ್ಗೊಂದು ವಿಷಯ ಹೇಳಬೇಕು. ಎಲ್ಲ ಧ್ರುವ ಸರ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ. ಬೆಳಗ್ಗೆ ಸ್ಪಾಟ್ಗೆ ಹೋದ್ವಿ, ಕೋರೆಗೆ ಫೈಟ್ ಮಾಸ್ಟ್ರೇ ಬರಲಿಲ್ಲ, ರವಿ ವರ್ಮ ಅವರು ಬರಲೇ ಇಲ್ಲ. ಇಲ್ಲಿದ್ರು ಬಾಂಬೆಗೆ ಹೋಗ್ಬಿಟ್ಟಿದ್ರು. ಕೊನೆಗೆ ನಾವೇ ಇದನ್ನು ಪ್ಲಾನ್ ಮಾಡಿ, ನಾನು ಚಂದ್ರ ಸರ್ ಎಲ್ಲ ಪ್ಲಾನ್ ಮಾಡಿ ಈ ಫುಲ್ ಚೇಸಿಂಗ್ ನಾನೇ ತೆಗೆದಿರೋ ಸರ್. ಅದು ಫುಲ್ಲು ಏನಿದೆ ಬೈಕ್ ರೇಸ್ ಚೇಸಿಂಗ್ ಫುಲ್ ನಾನೇ ಶೂಟ್ ಮಾಡಿರೋದು ಅದು. ಬಟ್ ಅವತ್ತು ನಮ್ಮ ಆ್ಯಕ್ಷನ್ ಡೈರೆಕ್ಟ್ರು ರವಿವರ್ಮ ಸರ್ ಪ್ರಾಬ್ಲಮ್ ಆಗಿ ಅವರು ಎಲ್ಲ ಹೊರಗಡೆ ಹೋಗ್ಬಿಟ್ರು ಅಂತ ಅವತ್ತು ಇದ್ದಕ್ಕಿದ್ದಂಗೆ ಬರಲಿಲ್ಲ. ಬಟ್ ಇದರಲ್ಲಿ ಫುಲ್ಲು ಎಮೋಷನಲ್ ಇದೆ, ಆ್ಯಕ್ಷನ್ ಅಂತೂ ಎಕ್ಸ್ಟ್ರಾಡಿನರಿ ಮಾಡಿದ್ದಾರೆ ರವಿವರ್ಮ ಸರ್, ತುಂಬ ಅದ್ಭುತವಾಗಿದೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅಷ್ಟೇ, ಸಾಂಗ್ಸ್ಗಳು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ನಮ್ಮ ಹರ್ಷವರ್ಧನ್ ರಾಜ್ ಎಕ್ಸ್ಟ್ರಾಡಿನರಿ ಮಾಡಿದ್ದಾನೆ BGM ಮಾತ್ರ. ಎಲ್ರಿಗೂ ಧನ್ಯವಾದಗಳು. ಇಲ್ಲ ಸರ್ ಆ ಥರ ಏನಿಲ್ಲ, ಸುಮ್ಮನೆ ಹಂಗೆ
ಇಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಒಬ್ರು ರಾವ್ ಅಂತ ಅವ್ರು ಹೇಳಿದ್ದು ಒಂದು ಇನ್ಸಿಡೆಂಟ್ ಮೇಲೆ ಈ ಸ್ಕ್ರಿಪ್ಟ್ನ ಆ್ಯಕ್ಚುಲಿ ನೀಟಾಗಿ ಕಮರ್ಷಿಯಲ್ ಆಗಿ ವರ್ಕ್ ಮಾಡಿದ್ದೀವಿ ಇದನ್ನು. ಜಗಣ ರಾಯಲ್ಟಿ ಮೇಲ ಏನು ತೊಂದರೆ ಇಲ್ಲ, ಅವ್ನು ನಮ್ಮ ಶಿಷ್ಯನೇ. ಆ್ಯಕ್ಚುಲಿ ನಮ್ಮ ಭದ್ರಾವತಿಯಿಂದ ನಮ್ಮ ಅಧ್ಯಕ್ಷರು ಮೋಹನ್ ರಾವ್ ಅಲ್ಲಿ ರವೀಣ ಅವ್ರಿಗೆಲ್ಲ ಬಂದಿದ್ದಾರೆ, ಅವ್ರೆಲ್ಲ ನಮ್ಗೆ ತುಂಬ ಸಾಥ್ ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ನಮ್ಮ ಎಲ್ರಿಗೂ ಚಂದನ್ ಸುರೇಶ್ ಸರ್, ವೆಂಕಟಗೌಡರಿಗೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲದಕ್ಕಿಂತ ನನ್ನ ಶಿವ ತೇಜಸ್ಸು, ನಮ್ಮ ಹರೀಶ್ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಅದೇ ನಮ್ಮ ಪ್ರೀತಿಯ ಯೋಗಾನಂದ್ ಸರ್ ಬಂದಿಲ್ಲ, ಅವ್ರಿಗೂ ಇದರಿಂದನೇ ನಾನು ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮೇಡಮ್ ಹೇಳಿ, ಹಿಂಗೆ ಮನೇಲಿ ಮಾತಾಡೋದು ಕಮ್ಮಿನಾ ಅಥವಾ ಸ್ಟೇಜ್ ಮೇಲೆ ಅಂತ ಮಾತಾಡ? ಮನೇಲಿ ತುಂಬಾ ಮಾತಾಡ್ತಾರೆ. ಕ್ಯಾಮ್ರಾ ಕಡೆ. ಮನೇಲಿ ತುಂಬಾ ಮಾತಾಡ್ತಾರೆ. ಟೀಸರ್ ಹೆಂಗ ಅನಿಸ್ತು ನಿಮ್ಗೆ? ನೈಸ್. ನೈಸ್. ಯಜಮಾನ್ರು ಮಾಡಿರೋದಂತನ ಅಥವಾ ನಿಜವಾಗ್ಲೂ? ಓಕೆ, ಇಡೀ ತಂಡಕ್ಕೆ ಒಂದು ವಿಶ್ ಮಾಡಿ ಮೇಡಮ್ ನಿಮ್ ಕಡೆಯಿಂದ. I will wish all the best for charity. Cherry means chaser. And special thanks to Dhruva sir, Suman sir, Chandrasekhar, whole team of Chaser, ಥ್ಯಾಂಕ್ ಯು. including producer. Thank you ಇಬ್ರಿಗೂ. ಥ್ಯಾಂಕ್ ಯು. ಹಾ, ಇಬ್ರಿಗೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. And most importantly, Kannada superstar and one of my favorite heroes, Dhruva Sarja ಅವರು. Thanks a lot. It's an honor teaser release ಮಾಡೋದಕ್ಕೆ. ಸುಮಾರು 3 years ಆಗಿದೆ ನನ್ನ ಲಾಸ್ಟ್ ಫಿಲ್ಮ್ ರಿಲೀಸ್ ಆಗಿ, ಆಕ್ಚುಲಿ ಗೋವಿಂದ ಅಂತ. ಅಂಡ್ ಫೈನಲಿ ಚೇಸರ್ ಟೀಸರ್ ರಿಲೀಸ್ ಆಗಿದೆ. ಸಖತ್ ಖುಷಿ ಆಗ್ತಿದೆ. ಈ ಸಿನಿಮಾ ಮಾಡಿದಾಗ ನನಗೆ ಈ ಆಕ್ಷನ್ ಸೀಕ್ವೆನ್ಸಸ್, ಆಮೇಲೆ ಡರ್ಟ್ ಬೈಕ್ ರೇಸಿಂಗ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಐ ಡೋಂಟ್ ಥಿಂಕ್ ಎಂಟೈರ್ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಅಂತ ಡರ್ಟ್ ಬೈಕ್ ರೇಸಿಂಗು. ಈ ಸಿನಿಮಾಲ್ ಟ್ರೈ ಮಾಡಿದ್ವಿ. ಸೊ ಆಕ್ಷನ್ ಸೀಕ್ವೆನ್ಸಸ್ ಸಕ್ಕದ ಬಂದಿದೆ, ಸಖತ್ ಖುಷಿ ಆಯ್ತು. ಇಟ್ ಡಿಂಟ್ ಫೀಲ್ ಲೈಕ್ ನಾನು ಡೆಬ್ಯೂ ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡ್ತೀನಿ ಅಂತ. ಇಟ್ ಫೀಲ್ ಲೈಕ್ ಈಸ್ ಅ ವೆರಿ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ಅಂತ. ಯಾಕಂದ್ರೆ ಆಕ್ಷನ್ ಸೀಕ್ವೆನ್ಸಸ್, ಡರ್ಟ್ ಬೈಕ್ ರೇಸಿಂಗ್ ಎಲ್ಲ ಅವರೇ ಮಾಡಿದ್ದಾರೆ. ಆಕ್ಷನ್ ಸೀಕ್ವೆನ್ಸಸ್ ಸಖತ್ ಖುಷಿ ಆಯ್ತು. ಅಂಡ್ ಇಟ್ಸ್ ಅ ಮಲ್ಟಿ ಸ್ಟಾರ್ ಕಾಸ್ಟ್ ಮೂವಿ. ನೀವೇ ನೋಡಿದ್ರಿ ಎಲ್ಲ ಸ್ಟಾರ್ ಕಾಸ್ಟ್ ಹೆಂಗಿದೆ ಅಂತ. ಸೊ ಐ ಆಮ್ ಫೀಲಿಂಗ್ ವೆರಿ ಎಕ್ಸೈಟೆಡ್. ನೋಡೋಣ. ಥ್ಯಾಂಕ್ ಯು. ಅದೇ ಬೈಕ್ ರೇಸಿಂಗು, ಡರ್ಟ್ ಬೈಕ್ ರೇಸಿಂಗು ಮುಂಚೆ ಟ್ರೈ ಮಾಡಿಲ್ಲ ಅನ್ಸುತ್ತೆ ಇಡೀ ಇಂಡಿಯಾದಲ್ಲಿ. ಸೊ ವಿ ಟ್ರೈಂಗ್ ಫಾರ್ ದ ಫಸ್ಟ್ ಟೈಮ್. ಪ್ರಾಕ್ಟೀಸ್ ಏನು ಮಾಡಿಲ್ಲ. ಇದು ನಾನು ಸಣ್ಣದಾಗೆ ನಾನು ಹಯಾಬುಸ ಕೊಡ್ಸಿದ್ರು ನಮ್ಮ ಫಾದರು. ಸೊ ಅದು ಒಂದು 1000 kgs ಇತ್ತು. 350-400 kgs. ಸೊ ಡರ್ಟ್ ಬೈಕ್ ರೇಸಿಂಗ್ ಎಲ್ಲ ಬೈಕು ಸಖತ್ ಲೈಟ್ ಆಗಿತ್ತು. ಸೊ ಹಾಗಾಗಿ ನಂಗೇನು ಪ್ರಾಕ್ಟೀಸ್ ಏನು ಬೇಕಾಗಿರಲಿಲ್ಲ. ಸೊ ಭಾಳ ಈಸಿ ಅನಿಸ್ತು ಸ್ಟನ್ಸ್ ಎಲ್ಲ ಮಾಡುವಾಗ. ರಿಸ್ಕಿ ಶಾಟ್ಸ್ ನಾನು ಜಾಸ್ತಿ ತಗೊಂಡಿಲ್ಲ. ನಾನು 80% ಮಾಡಿದ್ದೀನಿ. ಬಟ್ 360 ಟರ್ನ್ ಅದೆಲ್ಲ ನೋಡಿದ್ರೆ ಅಫ್ಕೋರ್ಸ್ ಯು ನೋ ಅಬೌಟ್ ಇಟ್. ಇಲ್ಲ, ಬರೋ ರೇಸ್ ಬಗ್ಗೆ ಎಲ್ಲ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ ಇದೆ. ನಾನು ಮಾಡಿರೋದೆಲ್ಲ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಮೂವೀಸ್. ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ತಾ ಇದ್ದೆ. ಓಕೆ, ನಿಮ್ ಪಾತ್ರದ ಬಗ್ಗೆ ಇನ್ನೊಂಚೂರು ಏನಾದ್ರು ಹೇಳೋದಾದ್ರೆ? ಇದು ಅದು ಇಟ್ ಇಸ್ ಟೂ ಅರ್ಲಿ, ನಂಗೆ ಗೊತ್ತು. ಈ ಟೀಸರ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಷನ್ ಪ್ರಿನ್ಸು ಸುಮಂತ್ ಅವರು ಹಿಂದೆ ಮಾಡಿರೋ ಎಲ್ಲಾ ಸಿನಿಮಾಗಳಲ್ಲೂ ಅವ್ರ ಆಕ್ಷನ್ ಸೀಕ್ವೆನ್ಸ್ ಗಳು ಸಖತ್ ಹೈಲೈಟ್ ಆಗುತ್ತೆ. ಇದ್ರಲ್ಲೂ ಟೀಸರ್ ನೋಡಿದ್ರೆ ಅದ್ ನಮ್ಗೆ ಎದ್ದು ಕಾಣ್ತಾ ಇದೆ. ಸೊ ಇವತ್ತು ನೀವು ಈ ಟೀಸರ್ ಲಾಂಚ್ ಮಾಡ್ಕೊಟ್ಟಿದ್ದೀರಾ, ಏನ್ ಅನ್ಸ್ತು ಸರ್? ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವ್ರಿಗೆ, ಎಲ್ಲ ಸ್ನೇಹಿತರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ನನ್ನ VIPsಗೆ, ಹಾಗೆ ಇಲ್ಲಿ ನಮ್ಮ ಸರ್ ಇದ್ದಾರೆ, ಅರವಿಂದ್ ಸರ್, ತ್ರಿವಿಕ್ರಮ್ ಅವರು, ಕರಣ್ ಸರ್, ಆ್ಯಂಡ್ ನಮ್ಮ ಆಕ್ಟರ್ ನಮ್ಮ ಸುಮಂತ್ ಸರ್, ಇಡೀ ಎಂಟೈರ್ ಚೇಸರ್ ಟೀಮ್ಗೆ ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ಔಟ್ ಆ್ಯಂಡ್ ಔಟ್ ಇಟ್ ಇಸ್ ಅ ಕಮರ್ಷಿಯಲ್ ಮೂವಿ ಅಂತ. ನಮ್ಮ ಪ್ರೊಡ್ಯೂಸರ್ ಆದ ಮಾಲತಿ ಶೇಖರ್ ಅವ್ರಿಗೆ, ಮತ್ತೆ ಡೈರೆಕ್ಟ್ ಮಾಡಿರೋ ಜಯರಾಮ್ ಸರ್ ಅವ್ರಿಗೆ. ಜಯರಾಮ್ ಸರ್, ನಿಮ್ಗೊಂದು ಪ್ರಶ್ನೆ ಆಮೇಲೆ ಕೇಳ್ತೀನಿ. ಇಲ್ಲ, ಈಗಲೇ ಕೇಳಿ ಇಲ್ಲ, ಈಗಲೇ ಕೇಳಬೇಕು. ಆ್ಯಂಡ್ ಹೀರೋಯಿನ್ ಆಗಿ ಮಾಡಿರೋದು ರಕ್ಷಾ ಮೆನನ್
ರಕ್ಷಾ ಮೆನನ್ ಬಗ್ಗೆ, ಮತ್ತೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ, ಎಲ್ಲ ಸಾಕಷ್ಟು ಹಿರಿಯ ಕಲಾವಿದರು ಇದ್ದಾರೆ. ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು, ಸುಚೇಂದ್ರ ಪ್ರಸಾದ್ ಅವರ ಅಣ್ಣ ಆಗಿರ್ಬೋದು, ಸಾಧು ಕೋಕಿಲ ಸರ್ ಆಗಿರ್ಬೋದು, ಚಿಕ್ಕಣ್ಣ ಅವರಾಗಿರ್ಬೋದು, ಕುರಿ ಪ್ರತಾಪ್ ಸರ್ ಆಗಿರ್ಬೋದು, ಸಾಕಷ್ಟು ಜನ ಕಾಣಿಸ್ತಾ ಇದ್ದಾರೆ. ನಾನು ಅದನ್ನೇ ಹೀರೋ ಸರ್ನ ಕೇಳಿದೆ, ಎಷ್ಟು ದಿವಸ ಶೂಟ್ ಮಾಡಿದ್ರಿ ಅಂತ. 1 year ಒಳಗೆ ಇಷ್ಟು ರ್ಯಾಪ್ ಮಾಡ್ಬಿಟ್ವಿ ಅಂತ ಹೇಳಿದ್ರು. ಅಂದ್ರೆ ಇವ್ರುಗಳ ಡೇಟ್ಸ್ ಸಿಗೋದೇ ತುಂಬಾ ಕಷ್ಟ. 1 year ಅಲ್ಲಿ ಇಷ್ಟು ಬೇಗ ಮಾಡ್ಬಿಟ್ರ ಅಂತ ಕೇಳ್ತಾ ಇದ್ದೆ. ಅವ್ರು ಹೇಳಿದ್ರು, ನಿಮ್ದು ಯಾವಾಗಲೂ ಲೇಟ್ ಅಲ್ವಾ ಸರ್, ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ. ಸೊ ಆಲ್ ದ ವೆರಿ ಬೆಸ್ಟ್. ಇವತ್ತು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಇವಾಗ ಚೇಸರ್ ಅನ್ನೋ ಟೀಸರ್ ಬಿಡುಗಡೆ ಆಗಿದೆ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅಂಡ್ ಈ ಕಾರ್ಯಕ್ರಮಕ್ಕೆ ಕರೆದಂತ ನಮ್ಮ ಜಯರಾಮ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಕ್ವೆಶ್ಚನ್ ಕೇಳ್ಬೇಕಂತೆ. ಅದು ಎಲ್ರ ಮುಂದೆ ಕೇಳಕ್ ಆಗ್ತಿರೋದಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲಿ ಕುಮಾರ್ ಸರ್? ಹಾಯ್ ಕುಮಾರ್ ಅವರು. ತುಂಬಾ ಜನ ಬಂದಿದ್ದಾರೆ ಸರ್, ಆತರ ಎಲ್ಲ ಹಿಂದೆ ಹೋಗ್ತಿದ್ದಾರೆ. ಇಲ್ಲಿ ಪ್ರೊಡ್ಯೂಸರ್ ಆದ ವಂದನಾ ಮ್ಯಾಮ್. ಸೊ ಎಷ್ಟು ಎಲ್ಲ ಪ್ರೊಡ್ಯೂಸರ್ಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜಯ ಆಂಜನೇಯ. ಸರ್ 1 ನಿಮಿಷ ಇಲ್ಲಿ ಒಂದು ಕಿರುಕಾಣಿಕೆ ಸರ್. ಸ್ಟಿಲ್ ಬ್ರೋ ಕುತ್ಕೊಳ್ಳಿ ಬ್ರೋ.